ಒಂದು ದಿನ ಕೃಷ್ಣನು 4 ಬಾಣಗಳನ್ನು 4 ದಿಕ್ಕುಗಳಿಗೆ ಬಿಡುತ್ತಾನೆ ಮತ್ತು ಪಾಂಡವಸ್ ಅವರಿಗೆ ಅವುಗಳನ್ನು ಹುಡುಕಿ ಬರುವಂತೆ ಹೇಳುತ್ತಾನೆ. ಪ್ರತಿಯೊಬ್ಬ ಪಾಂಡವನು ಒಂದು ವಿಚಿತ್ರ ದೃಶ್ಯವನ್ನು ನೋಡುತ್ತಾನೆ. ಒಬ್ಬನು ಸಿಹಿಯಾಗಿ ಹಾಡುವ ಹಕ್ಕಿ ಒಂದು ನಿರಪರಾಧಿ ಮೊಲವನ್ನು ಹಾನಿ ಮಾಡುತ್ತಿರುವುದನ್ನು ಕಾಣುತ್ತಾನೆ. ಇದು ಸಿಹಿ ಮಾತುಗಳ ಹಿಂದೆ ಮರೆಮಾಡಿರುವ ವಂಚನೆ ಮತ್ತು ಶೋಷಣೆಯನ್ನು ಸೂಚಿಸುತ್ತದೆ. ಇನ್ನೊಬ್ಬನು ನೀರಿನಿಂದ ತುಂಬಿರುವ ಬಾವಿಗಳ ನಡುವೆ ಒಂದು ಬಾವಿ ಸಂಪೂರ್ಣವಾಗಿ ಒಣಗಿರುವುದನ್ನು ಕಾಣುತ್ತಾನೆ. ಇದು ಅಪಾರ ಸಂಪತ್ತಿದ್ದರೂ ದಾನ ಮಾಡದ ಮನಸ್ಸಿನ ನಿರರ್ಥಕತೆಯನ್ನು ತೋರಿಸುತ್ತದೆ. ಮೂರನೆಯವನು ತಾಯಿ ಹಸು ತನ್ನ ಕರುವನ್ನು ಅನಾಯಾಸವಾಗಿ ನೋವುಂಟುಮಾಡುತ್ತಿರುವುದನ್ನು ಕಾಣುತ್ತಾನೆ. ಇದು ಅತಿಯಾದ ಮಮತೆ ಮಕ್ಕಳ ಜೀವನವನ್ನು ಹಾಳು ಮಾಡಬಹುದು ಎಂಬುದನ್ನು ಸೂಚಿಸುತ್ತದೆ. ನಾಲ್ಕನೆಯವನು ದೊಡ್ಡ ಬಂಡೆಯನ್ನು ಒಂದು ಚಿಕ್ಕ ಗಿಡ ತಡೆಹಿಡಿದಿರುವುದನ್ನು ಕಾಣುತ್ತಾನೆ. ಇದು ಮಾನವ ಕ್ರಿಯೆಗಳು ಎಷ್ಟೇ ಬಲವಾಗಿದ್ದರೂ ದೈವಿಕ ಶಕ್ತಿಯ ಮುಂದೆ ಅಲ್ಪವೆಂದು ತೋರಿಸುತ್ತದೆ. ಈ ಎಲ್ಲಾ ದೃಶ್ಯಗಳ ಮೂಲಕ ಕೃಷ್ಣನು ಕಾಲಿಯುಗದಲ್ಲಿ ಮಾನವರ ಸ್ವಭಾವ, ತಪ್ಪುಗಳು ಮತ್ತು ಅವುಗಳ ಪರಿಣಾಮಗಳನ್ನು ವಿವರಿಸುತ್ತಾನೆ. ಕೊನೆಯಲ್ಲಿ ಮಾನವಕುಲದ ಪತನವನ್ನು ತಡೆಯಬಲ್ಲದು